5 ವರ್ಷ ನಮ್ಮ ತಂದೆಯೇ ಸಿಎಂ ಎನ್ನುವಂತ ಹೇಳಿಕೆ ವಿಚಾರ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಯತೀಂದ್ರ ಯಾವ ಮಾಹಿತಿಯನ್ನ ಪಡೆದು ಹೇಳಿದ್ದಾರೋ ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಸದ್ಯಕ್ಕೆ ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಪರಮೇಶ್ವರ್ ಹೇಳಿರೋದು ಈ ಮಾತನ್ನ. ಗೊಂದಲಗಳಿದ್ರೆ ಶಾಸಕಾಂಗ ಸಭೆಯಲ್ಲಿ ಗೊತ್ತಾಗ್ತಾ ಇತ್ತು. ಮೊನ್ನೆ ನಡೀತಲ್ಲ ಸಭೆಯಲ್ಲೂ ಕೂಡ ಯಾರು ಏನೂ ಹೇಳಿಲ್ಲ. ಸಿಪಿಎಲ್ ಸಭೆಯಲ್ಲಿ ಸಿಎಂ ಬಜೆಟ್ ಮಂಡನೆ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಆ ವಿಚಾರದಲ್ಲಿ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲಗಳು ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಗೃಹ ಸಚಿವರು ಮಾತನಾಡಿದ್ದಾರೆ. ನಾಯಕತ್ವ ಬದಲಾವಣೆ ಬೇಡಿಕೆಗೆ ಕೈ ವರಿಷ್ಠರು ಸೊಪ್ಪು ಹಾಕಿಲ್ಲ ಅಂತ ಹೇಳಿ ಯತೀಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಒಂದು ಸ್ಟೇಟ್ಮೆಂಟ್ ಇದೀಗ ಮತ್ತೆ ಈ ಪವರ್ ಫೈಟ್ ಪಾಲಿಟಿಕ್ಸ್ ಏನಿದೆ ಅದು ಕಂಟಿನ್ಯೂ ಆಗೋದಕ್ಕೆ ಕಾರಣ ಆಗಿದೆ. ಒಂದು ಕಡೆ ಎಲ್ಲವೂ ಶಾಂತವಾಗಿದ್ದಂತಹ ಸಂದರ್ಭದಲ್ಲಿ, ಎಲ್ಲವೂ ತಣ್ಣಗಾಗಿದ್ದಂತಹ ಸಂದರ್ಭದಲ್ಲಿ ಈಗ ಮತ್ತೆ ಈ ಒಂದು ಚರ್ಚೆ ಮುನ್ನೆಲೆಗೆ ಬರುವಂತೆ ಮಾಡಿದೆ. ಯತೀಂದ್ರ ಕೊಟ್ಟಂತಹ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಒಂದಷ್ಟು ಜನ ಈಗ ಶಾಸಕರ ಪರವಾಗಿ, ಒಂದಷ್ಟು ಜನ ಸಿಎಂ ಪರವಾಗಿ ಮಾತನಾಡೋದಕ್ಕೆ ಏನು ಮುಂದಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈ ವಿಚಾರಕ್ಕೆ ಮಾತನಾಡಿದ್ದಾರೆ. ಯತೀಂದ್ರ ಯಾವ ಮಾಹಿತಿ ಪಡೆದು ಈ ರೀತಿಯ ಹೇಳಿದ್ದಾರೋ ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯಕ್ಕೆ ಹೈಕಮಾಂಡೇ ಎಲ್ಲವೂ ಕೂಡ ಬಿಟ್ಟಂತಹ ವಿಚಾರ. ಎಲ್ಲವನ್ನ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ. ನಮ್ಮಲ್ಲಿ ಈ ಬಗ್ಗೆ ಅಂದ್ರೆ ಈ ಒಂದು ಕುರ್ಚಿ ಪಾಲಿಟಿಕ್ಸ್ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ ಅಂತ ಹೇಳಿ ಪರಮೇಶ್ವರ್ ಮಾತನಾಡಿದ್ದಾರೆ. ಒಂದು ವೇಳೆ ಗೊಂದಲಗಳಿದ್ರೆ ಮೊನ್ನೆ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಗೊತ್ತಾಗ್ತಾ ಇತ್ತು. ಮೊನ್ನೆ ನಡೆದಂತಹ ಸಭೆಯಲ್ಲೂ ಯಾರು ಈ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ಲ. ಸಿಎಂ ಅವರು ಬಜೆಟ್ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಇನ್ನೇನು ಬಜೆಟ್ ನಡಿಬೇಕು. ಹಾಗಾಗಿ ಆ ಒಂದು ರೂಪುರೇಷೆಗಳ ಬಗ್ಗೆ ಬಿಸಿ ಇದ್ದಾರೆ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಅವರು ಹೇಳ್ತಾರೆ ಸಂದರ್ಭ, ಅವ್ರು ನಾವು ಹೇಳಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ. ಅವರು ಯಾವಾಗ ಸಂದರ್ಭ ನೋಡ್ಕೊಂಡು ಅದ್ರ ಅವಶ್ಯಕತೆ ಇದ್ರೆ ಹೇಳ್ತಾರೆ. ಗೊಂದಲ ಮಾಧ್ಯಮದಲ್ಲಿರ್ಬೋದು, ಗೊಂದಲ ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ಇಶ್ಯೂ. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಗೊಂದಲ ಮಾಧ್ಯಮದಲ್ಲಿರ್ಬೋದು, ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರ್ಬೋದು. ಆದ್ರೆ ನಮ್ಗೆ ಹೈಕಮಾಂಡ್ನವರಿಗೆ ಆ ಗೊಂದಲ ಇದೆ ಅಂತ ಹೇಳಿ ಕಾಣಿಸ್ದಾಗ ಅವ್ರು ಹೇಳ್ತಾರೆ. ಈಗ ನಾನು ನೋಡಿ, ನೀವು ಎಷ್ಟು ಬುದ್ಧಿವಂತರಿದ್ದೀರಿ ಅಂದ್ರೆ ನೀವು ನನ್ನ ಕೇಳ್ತೀರಾ, ನನ್ನ ಕೇಳಿದ್ಮೇಲೆ ಪಕ್ಕದಲ್ಲಿರೋರ್ನು ಕೇಳ್ತೀರಾ. 2 ವರ್ಷ ಇದ್ದೇ ಇರುತ್ತಲ್ವಾ, ಅದನ್ನ ನಿಮಗೆ ಹೆಂಗ್ ಬೇಕೋ ಹಂಗೆ ಇಂಟರ್ಪ್ರೇಟ್ ಮಾಡ್ತೀರಿ. ನೋಡಿ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯ್ತು. ಆತರ ಏನಾದ್ರೂ ಗೊಂದಲ ಇದ್ರೆ CLP ಮೀಟಿಂಗ್ ಅಲ್ಲಿ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡೇ ಮಾಡ್ತಾರೆ. ಏನ್ ಸ್ವಾಮಿ ಇಂಥ ಗೊಂದಲ ಇದೆ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾದ್ರೂ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗಾದ್ರೂ ಕೇಳ್ತಾರೆ. ಯಾಕಂದ್ರೆ ಉಪಮುಖ್ಯಮಂತ್ರಿ